ಎರಡನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 5ನೇ ವಚನ. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ಅವನು ದೇವರನ್ನು ಅವಲಂಬಿಸಿದನು. ಯಾರನ್ನು ಅವಲಂಬಿಸಿದನಂತೆ? ತನ್ನ ದುಡ್ಡನ್ನಲ್ಲ. ಯಾರನ್ನು ಅವಲಂಬಿಸಿದ? ಧನ ಘನತೆಯನ್ನಲ್ಲ. ತನಗಿರುವ ಹೆಸರು ಪ್ರಖ್ಯಾತಿಯನ್ನು ಆಧಾರ ಮಾಡಿಕೊಂಡು ಅವನು ಆಳ್ವಿಕೆ ಮಾಡಲಿಲ್ಲ. ಎಷ್ಟು ಒಳ್ಳೆ ಮಾತಿದೆ ನೋಡಿ. ಅವನು ದಿವ್ಯದಾನ ಹೊಂದುತ್ತಾನೆ, ಹೆಚ್ಚಿಸಲ್ಪಡುತ್ತಾನೆ, ಆಶೀರ್ವದಿಸಲ್ಪಡುತ್ತಾನೆ. ಆದರೆ ಒಂದು ಒಳ್ಳೆ ಮಾತಿದೆ ನೋಡಿ, ಅವನು ಯೆಹೋವನನ್ನೇ ಅವಲಂಬಿಸಿದನು. ಆ ನಂತರದ ಸಾಲನ್ನು ನೀವು ಖಂಡಿತವಾಗಿಯೂ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಏನಂತ ಹೇಳುತ್ತೆ ಗೊತ್ತಾ? ಅವನು ಯೆಹೋವನನ್ನು ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಅದ್ಭುತವಲ್ಲವೋ? ಯೆಹೋವನನ್ನು ಅವನು ಆಶ್ರಯಿಸಿದ ಕಾಲವೆಲ್ಲ ಅಭಿವೃದ್ಧಿಯಾಗುತ್ತಾ ಇದ್ದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ಅಭಿವೃದ್ಧಿ ಆಗಲು ಆಶಿಸುತ್ತಿದ್ದೇನೆ ಅನ್ನುವರು, ನನ್ನ ಕುಟುಂಬ ಅಭಿವೃದ್ಧಿ ಆಗಬೇಕೆಂದು ಆಶಿಸುತ್ತಿದ್ದೇನೆ ಅನ್ನುವರು, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕೆಂದು ಆಶಿಸುವಂಥವರು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕೆಂದು ಆಶಿಸುತ್ತಿದ್ದೇನೆ ಅನ್ನುವರು, ನಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ವೃತ್ತಿಯಲ್ಲಿ, ವ್ಯವಸಾಯದಲ್ಲಿ ಅಭಿವೃದ್ಧಿಯಾಗಬೇಕು ಆಶಿಸುತ್ತಿದ್ದೇನೆ, ಅಭಿವೃದ್ಧಿ ಆಗಬೇಕೆಂದು ಬಯಸುತ್ತಿದ್ದೇನೆ ಅನ್ನುವಂಥವರಿರುವುದಾದರೆ ಒಮ್ಮೆ ಕೈ ತೋರಿಸುವಿರಾ? ರೈಟ್, ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ಏನ್ ಮಾಡಬೇಕು? ನೀವೇ ಹೇಳಿ. ಹೇಗೆ ನಾವು ಅಭಿವೃದ್ಧಿ ಆಗ್ತೇವೆ? ಹೇಗೆ ನಾವು ಘನತೆಯನ್ನು ಹೊಂದಿಕೊಳ್ತೇವೆ? ಹೇಗೆ ನಾವು ಸ್ಥಿರವಾದ ಆದಾಯ ಹೊಂದಿಕೊಳ್ತೇವೆ? ಉಜ್ಜೀಯ ಯೆಹೋವನ ದೃಷ್ಟಿಯಲ್ಲಿ ಯಥಾರ್ಥನಾಗಿ ಕಾಣಿಸಿಕೊಳ್ಳುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ, ನಿಮ್ಮಲ್ಲಿ ಯಥಾರ್ಥತೆಯನ್ನು ಕಾಣುವಾಗ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಎರಡನೇದು, ಉಜ್ಜೀಯ ಯೆಹೋವನನ್ನು ಅವಲಂಬಿಸಿದನು. ಯಾವುದೇ ಕಷ್ಟ ಬಂದರು, ಯಾವುದೇ ಸಮಸ್ಯೆ ಬಂದರು, ಯಾವುದೇ ಬಾಧೆ ಬಂದರು, ಶತ್ರು ಭೀತಿ ಬಂದರು, ನೇರವಾಗಿ ದೇವರ ಬಳಿಗೆ ಹೋಗಿ, ಪ್ರಭುವೇ, ನೀನೇ ನನ್ನ ಆಶ್ರಯವಾಗಿದ್ದಿ, ನೀನೇ ನನ್ನ ದುರ್ಗ ಆಗಿದ್ದಿ, ನೀನೇ ನನ್ನ ಸಹಾಯವಾಗಿದ್ದಿ, ನೀನೇ ನನ್ನ ಖೇಡ್ಯವಾಗಿದ್ದಿ ಎಂದು ಹೀಗೆ ದೇವರ ಮೇಲೆ ಆಧಾರಗೊಳ್ಳುತ್ತಾ ಇದ್ದ. ಈ ದಿನ ನಮ್ಮಲ್ಲಿಯೂ ಕೆಲವರು ಉದ್ಯೋಗವಿಲ್ಲದಿರುವಾಗ ದೇವರ ಮೇಲೆ ಆಧಾರಗೊಳ್ತಾರೆ, ಆರೋಗ್ಯ ಸರಿಯಾಗಿಲ್ಲದಿರುವಾಗ ದೇವರ ಮೇಲೆ ಆಧಾರಗೊಳ್ತಾರೆ, ಆರ್ಥಿಕ ಸಮಸ್ಯೆ ಎಂಬ ಅಲೆಗಳಿಂದ ಆ ಕಡೆ ಈ ಕಡೆ ಬಡ್ಕೊಳ್ಳುತ್ತಾ ಇರುವಾಗ ದೇವರ ಮೇಲೆ ಆಧಾರಗೊಳ್ತಾರೆ. ಆದರೆ ದೇವರು ಕನಿಕರಿಸಿ ನಿಮಗೊಂದು ಉದ್ಯೋಗ ಕೊಟ್ಟು ಒಳ್ಳೆ ಸಂಬಳ ಕೊಟ್ಟ ನಂತರ ನೀವು ದೇವರ ಮೇಲೆ ಆಧಾರವಾಗಿರುವುದನ್ನು ಬಿಟ್ಟು ನಿಮ್ಮ ಉದ್ಯೋಗದ ಮೇಲೆ ಆಧಾರಗೊಳ್ಳುತ್ತೀರಿ. ದೇವರ ವಾಗ್ದಾನದ ಮೇಲೆ ಆಧಾರವಾಗಿರುವುದನ್ನು ಬಿಟ್ಟು ನಿಮಗೆ ಬರುವ ಸಂಬಳದ ಮೇಲೆ ಆಧಾರವಾಗಿರುವುದನ್ನು ಕಲಿತುಕೊಳ್ತೀರಿ. ನಿಮ್ಮ ಸಂಪಾದನೆ ಮೇಲೆ ಆಧಾರಗೊಳ್ತೀರಿ, ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಆಧಾರಗೊಳ್ಳುತ್ತೀರಿ. ನನಗೆ ಯಾವ ಕೊರತೆ ಇಲ್ಲ, ಯಾಕೆಂದ್ರೆ ಒಳ್ಳೆ MNC ಕಂಪನಿಯಲ್ಲಿ ನನಗೆ ಉದ್ಯೋಗ ಸಿಕ್ಕಿದೆ. ಯಾಕೆ ಸಭೆಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಟೈಮ್ ಸಿಗ್ತಾ ಇಲ್ಲ ಬ್ರದರ್, ಬಹಳ ಬ್ಯುಸಿ ಅನ್ನುತ್ತಾರೆ. ಇತ್ತೀಚೆಗೆ ಪ್ರಮೋಷನ್ ಸಿಕ್ಕಿದೆ, ಒಂದು ಕ್ಷಣ ಬಿಡು ಇರಲ್ಲ. ಪ್ರಮೋಷನ್ ಬಂದಿದೆಯೋ ಅಥವಾ ಕೊಟ್ಟಿದ್ದಾರೋ? ನೀವೇ ಹೇಳಬೇಕು. ಪ್ರಮೋಷನ್ ಬಂದಿದೆಯಾ ಅಥವಾ ಕೊಟ್ಟಿದ್ದಾರಾ? ಕೊಟ್ಟಿರೋದಾದ್ರೆ ಯಾರು ಕೊಟ್ಟಿದ್ದಾರೆ? ಜೋರಾಗಿ ಹೇಳಿ. ಅದೇ ಮನುಷ್ಯ ಉದ್ಯೋಗ ಇಲ್ಲದಿರುವಾಗ ಯಾರ ಬಳಿಗೆ ಬಂದಿದ್ದ? ಉತ್ತರ ಕೊಡೋದು ನೋಡಿದ್ರೆ ನಿಮ್ಮಲ್ಲಿಯೂ ಅಂಥವರಿದ್ದೀರಿ ಅನಿಸುತ್ತೆ. ಹೌದಾ? ಉದ್ಯೋಗವಿಲ್ಲದಿರುವಾಗ ಎಲ್ಲಿಗೆ ಬಂದು ಬೇಡಿದ್ದೇವೆ? ದೇವರ ಬಳಿಗೆ ಬಂದು ಬೇಡಿದ್ದೇವೆ. ದೇವರೇ, ಒಂದು ಉದ್ಯೋಗ ದಯಪಾಲಿಸು ದೇವರೇ ಎಂದು ಆತನಿಗೆ ಬೇಡಿಕೊಂಡೆವು. ಆರೋಗ್ಯ ಸರಿಯಾಗಿಲ್ಲದಿರುವಾಗ ಯಾರ ಬಳಿಗೆ ಬಂದು ಬೇಡಿಕೊಂಡೆವು? ದೇವರಿಗೆ ಬೇಡಿಕೊಂಡೆವು. ದೇವರೇ, ನನಗೆ ಆರೋಗ್ಯ ಸರಿಯಾಗಿಲ್ಲ ದೇವರೇ, ದಯವಿಟ್ಟು ಒಳ್ಳೆ ಆರೋಗ್ಯ ದಯಪಾಲಿಸೆಂದು ಬೇಡಿಕೊಂಡೆವು. ಗರ್ಭಫಲ ಇಲ್ಲದಿರುವಾಗ ಯಾರಿಗೆ ಬೇಡಿಕೊಂಡೆವು? ದೇವರಿಗೆ ಬೇಡಿಕೊಂಡೆವು. ದೇವರೇ, ಗರ್ಭಫಲ ಕೊಡು ಎಂದು ಬೇಡಿಕೊಂಡೆವು. ಆದರೆ ಈ ದಿನ ಯಾಕೆ ದೇವರ ಆಲಯಕ್ಕೆ ಬರ್ತಾ ಇಲ್ಲ ಎಂದು ಕೇಳಿದ್ರೆ ನಿಮಗೆ ಉತ್ತರ ಏನಾಗಿರುತ್ತೆ ಗೊತ್ತಾ? ಎಲ್ಲಿ ಬ್ರದರ್, ಮೊನ್ನೆಯೇ ಪ್ರಮೋಷನ್ ಕೊಟ್ಟಿದ್ದಾರವರು. ಯಾರು ಕೊಟ್ಟಿದ್ದಾರೆ? ಮೊನ್ನೆ ಪ್ರಮೋಷನ್ ಬಂತು ನನಗೆ. ಎಲ್ಲಿಂದ ಬಂತು? ಚಂದ್ರಮಂಡಲದಿಂದಲೋ? ಎಲ್ಲಿಂದ ಬಂತು ಪ್ರಮೋಷನ್ ನಿಮಗೆ? ಉದ್ಯೋಗ ಬೇಕಾದಾಗ ದೇವರು ಬೇಕಾಗಿದ್ರು. ದೇವರೇ, ನನಗೆ ಉದ್ಯೋಗ ಬೇಕೆಂದು ಬೇಡಿಕೊಂಡ್ರಿ. ಈಗ ಪ್ರಮೋಷನ್ ಸಿಕ್ಕಾಗ ನನಗೆ ಪ್ರಮೋಷನ್ ಬಂದಿದೆ ಅನ್ನುತ್ತಾ ಇದ್ದೀರಿ. ಪ್ರಮೋಷನ್ ಸುಮ್ಮನೆ ಬರಲಿಲ್ಲ ಸಹೋದರ, ಸಹೋದರಿ. ದೇವರು ಕೊಟ್ಟಾಗಲೇ ಪ್ರಮೋಷನ್ ಸಿಕ್ಕಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಒಂದು ಪ್ರಮೋಷನ್ ಕೊಟ್ಟಾಗ ದೇವರು ನಿಮ್ಮನ್ನು ಪರೀಕ್ಷಿಸ್ತಿದ್ದಾರೆ. ಅದನ್ನು ಮರೆಯಬೇಡಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಪರೀಕ್ಷಿಸ್ತಿದ್ದಾರೆ. ಈ ವ್ಯಕ್ತಿ ನನ್ನ ಬಳಿಗೆ ಅವಶ್ಯಕತೆಗಳಿಗೋಸ್ಕರ ಬಂದಿದ್ದಾನೋ ಅಥವಾ ಆತ್ಮಿಕತೆಗೋಸ್ಕರ ಬಂದಿದ್ದಾನೋ ಎಂದು. ಉದ್ಯೋಗ ಬೇಕೆಂದು ಬೇಡಿಕೊಂಡಾಗ ಉದ್ಯೋಗ ಕೊಟ್ಟೆ. ಆ ಉದ್ಯೋಗದಲ್ಲಿ ಈಗ ನಾನು ಆಶೀರ್ವಾದವನ್ನು ಇನ್ಕ್ರೀಸ್ ಮಾಡ್ತಿದ್ದೇನೆ, ಪ್ರಮೋಷನ್ ಕೊಡ್ತಿದ್ದೇನೆ. ನೋಡ್ತೇನೆ ಈ ಪ್ರಮೋಷನ್ ಪಡೆದುಕೊಂಡು ಓಡಿ ಹೋಗ್ತಾನೋ ಇಲ್ಲವೇ ಈ ಪ್ರಮೋಷನ್ ಪಡೆದುಕೊಂಡು ನನ್ನ ಬಳಿಗೆ ಬರ್ತಾನೋ ನೋಡ್ತೇನೆ ಅಂದಾಗ ನೀವೇನ್ ಮಾಡ್ತೀರಿ? ಪ್ರಮೋಷನ್ ಬಂದ ನಂತರ
ಈಗ ದೇವರಿಗೆ ಟೈಮ್ ಕೊಡಲ್ಲ. ಮಕ್ಕಳಿಲ್ಲ ದೇವ್ರೆ ಅಂದಾಗ ದೇವ್ರು ಕನಿಕರಿಸಿ ನಿಮಗೀಗ ಗರ್ಭಫಲ ದೇವ್ರು ಕೊಟ್ರೆ, ಒಂದು ಮಗುವನ್ನು ಕೊಟ್ರೆ ಸಭೆಗೆ ಬರೋದಿಲ್ಲ. ಏನ್ ಸಿಸ್ಟರ್, ಇತ್ತೀಚೆಗೆ ಸಭೆಗೆ ಬರ್ತಾ ಇಲ್ಲ, ಮುಂಚೆ ರೆಗ್ಯುಲರ್ ಆಗಿ ಬರ್ತಾ ಇದ್ರಿ, ತಪ್ಪದೆ ಫಾಸ್ಟಿಂಗ್ ಪ್ರೇಯರ್ಗೆ, ಭಾನುವಾರದ ಆರಾಧನೆಗೆ ಬರ್ತಾ ಇದ್ರಿ, ಮುಂದಿನ ಸಾಲಲ್ಲಿ ಕೂತ್ಕೊಳ್ಳುವವನಾಗಿದ್ದಿ, ಆದ್ರೆ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ. ಯಾಕೆ ಸಭೆಗೆ ಬರ್ತಿಲ್ಲ ಅಂದ್ರೆ ಮಗುವನ್ನು ನೋಡ್ಕೊಳ್ಳಲಿಕ್ಕೆ ಸಮಯ ಸಾಲಲ್ಲ ಅನ್ನುತ್ತಾರೆ. ಯಾರನ್ನು ನೋಡ್ಕೊಳ್ತಾರಂತೆ? ದೇವರು ಕೊಟ್ಟಂತಹ ಮಗುವನ್ನು ನೋಡ್ಕೊಳ್ಳಲೇ ಸಮಯ ಸಾಲಲ್ಲಂತೆ. ಅದು ಕರೆಕ್ಟ್ ಅಲ್ಲ ಪ್ರಿಯರೇ, ಅದು ಒಳ್ಳೆ ಆಲೋಚನೆ ವಿಧಾನ ಅಲ್ಲ ಪ್ರಿಯರೇ. ದೇವರು ನಿಮ್ಮನ್ನು ದಿವ್ಯದಾನಗಳಿಂದ ನಿಮ್ಮನ್ನು ಆಶೀರ್ವದಿಸುವಾಗ ಆಶೀರ್ವಾದ ಪಡ್ಕೊಂಡು ಓಡಿ ಹೋಗುವುದಕ್ಕೆ ಕೊಡೋದಿಲ್ಲ. ಆ ಆಶೀರ್ವಾದ ಹಂಚಿಕೊಡುವುದಕ್ಕೋಸ್ಕರ ದೇವರು ಕೊಡ್ತಾರೆಂದು ಮರೆಯಬೇಡಿರಿ. ಏನು? ಆ ಆಶೀರ್ವಾದವನ್ನು ಹಂಚಿಕೊಡ್ತೀರಿ ಎಂದು ನಂಬಿ ದೇವರು ಕೊಡ್ತಾರೆ. ಅಮೆರಿಕ ದೇಶದಲ್ಲಿ 100 ಜನ ಐಶ್ವರ್ಯವಂತರಲ್ಲಿ ಒಬ್ಬರಾಗಿರುವ ಡೇವಿಡ್ ಗ್ರೀನ್ ಎಂಬುವವರು ಐಶ್ವರ್ಯವಂತರಲ್ಲಿ ಒಬ್ಬರಾಗಿದ್ದಾರೆ. ಅವರು ಸ್ಥಾಪಿಸಿರುವಂತಹ ಶಾಪಿಂಗ್ ಮಾಲ್ ಹಾಬಿ ಲಾಬಿ ಸುಮಾರು 700ರಿಂದ 800ರವರೆಗೂ ಶಾಪಿಂಗ್ ಮಾಲ್ ಅವರಿಗಿವೆ. ಕೋಟ್ಯಾಧೀಶ್ವರನಾಗಿದ್ದಾರೆ. ಅವರು ಪ್ರಾರಂಭಿಸಿರೋದೇ ವಾಷಿಂಗ್ಟನ್ ಡಿಸಿಯಲ್ಲಿ ಮ್ಯೂಸಿಯಂ ಆಫ್ ಬೈಬಲ್ ಮ್ಯೂಸಿಯಂ ಅನ್ನು ಅವರು ಪ್ರಾರಂಭಿಸಿದ್ದಾರೆ. ಕೆಲವು ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಬೈಬಲ್ ಮ್ಯೂಸಿಯಂ ಅನ್ನು ವೈಟ್ ಹೌಸ್ಗೆ ಅಪೋಸಿಟ್ ಆಗಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ನಿರ್ಮಿಸಿರೋದು ಮಾತ್ರವಲ್ಲದೆ ದೇವರ ಮಹಾಕೃಪೆಯಿಂದ ಮ್ಯೂಸಿಯಂ ಆಫ್ ಬೈಬಲ್ಗೆ ನನ್ನನ್ನು ಒಬ್ಬನೊಬ್ಬ ಆನರರಿ ಬೋರ್ಡ್ ಮೆಂಬರ್ ಆಗಿ ಆರಿಸಿಕೊಂಡಿದ್ದಾರೆ ಅವರು. ಅಂತಹ ಉನ್ನತವಾಗಿರುವಂತಹ ಆ ಬೈಬಲ್ ಮ್ಯೂಸಿಯಂ ಅನ್ನು ನಿರ್ಮಿಸಿರುವಂತಹ ಡೇವಿಡ್ ಗ್ರೀನ್ ಅವರು ಮತ್ತು ನಾನು ಸೇರಿ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ, ಒಟ್ಟಿಗೆ ಊಟ ಮಾಡಿದ್ದೇವೆ, ಒಟ್ಟಿಗೆ ಸಮಯ ಕಳೆದಿದ್ದೇವೆ. ಸಾವಿರಾರು ಕೋಟಿಯಷ್ಟು ಆಸ್ತಿ ಅವರಿಗಿದೆ. ಆದರೆ ಅವರು ಹೇಳಿದ್ದೇನು ಗೊತ್ತಾ? ಎಷ್ಟೇ ಸಾವಿರಾರು ಕೋಟಿ ಆಸ್ತಿ ನನಗಿದ್ದರೂ ಈ ಆಸ್ತಿ ನನ್ನದಲ್ಲ, ಈ ಆಸ್ತಿ ಎಲ್ಲವೂ ಕೂಡ ನನ್ನ ದೇವರದಾಗಿದೆ ಎಂದು ಹೇಳುತ್ತಾ ಮತ್ತೇನು ಹೇಳಿದ್ರು ಗೊತ್ತಾ? ಈ ಆಸ್ತಿ ಎಲ್ಲ ದೇವರದೇ ಆಗಿದೆ. ಈ ಹಾಬಿ ಲಾಬಿ ಶಾಪಿಂಗ್ ಮಾಲ್ಸ್, ನನಗಿರುವ ಆಸ್ತಿ ಐಶ್ವರ್ಯ ಎಲ್ಲವೂ ಕೂಡ ದೇವರದಾಗಿದೆ. ಮತ್ತೆ ನೀವೇನಾಗಿದ್ದೀರಿ ಅಂದಾಗ, ಆತನ ಆಸ್ತಿಗೆ ನಾನು ಕಾವಲುಗಾರನಾಗಿದ್ದೇನೆ, ಓನ್ಲಿ ವಾಚ್ಮೆನ್ ಮಾತ್ರ ಆಗಿದ್ದೇನೆ ಎಂದು ಹೇಳಿದ್ರು. ನೈಟ್ ವಾಚ್ಮೆನ್, ಒಬ್ಬ ವಾಚ್ಮೆನ್ ಮಾತ್ರ ಆಗಿದ್ದೇನೆ ಅಂದ್ರು. ಈ ಆಸ್ತಿ ಎಲ್ಲವೂ ಕೂಡ, ಈ ಐಶ್ವರ್ಯ ಎಲ್ಲವೂ ಕೂಡ ದೇವರದ್ದಾಗಿದೆ. ಆದರೆ ನಾನೇನೋ ಆ ದೇವರ ಆಸ್ತಿಗೆ ಕಾವಲುಗಾರನಾಗಿದ್ದೇನೆ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕುಟುಂಬವು, ಡೇವಿಡ್ ಗ್ರೀನ್ಸ್ ಅವರ ಕುಟುಂಬವು, ಅವರು ಸಂಪಾದಿಸುವ ಸಂಪಾದನೆಯಲ್ಲಿ 50% ಪ್ರಪಂಚದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ, ಬೈಬಲ್ ಅನ್ನು ಪ್ರಿಂಟ್ ಮಾಡುವುದಕ್ಕಾಗಿ 50% ತಮ್ಮ ಪ್ರಾಫಿಟ್ ಅನ್ನು ಅದಕ್ಕೆ ಅವರು ಕೊಡ್ತಾರೆ ಪ್ರತಿ ವರ್ಷ. ಅದಕ್ಕಿಂತಲೂ ಹೆಚ್ಚು ಕೊಡ್ಲಿಕ್ಕಾಗಲ್ಲ. ಗವರ್ನಮೆಂಟ್ ರೂಲ್ ಪ್ರಕಾರ ಅದಕ್ಕೆ 50% ಕೊಡ್ತಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಎನ್ನುವುದಾದರೆ, ದೇವರು ಈ ವ್ಯಾಪಾರ ಆಶೀರ್ವದಿಸಿರೋದು ನಮಗೋಸ್ಕರವಲ್ಲ. ದೇವರು ಈ ವ್ಯಾಪಾರವನ್ನು ಆಶೀರ್ವದಿಸಿರೋದು ಆತನ ರಾಜ್ಯವನ್ನು ವ್ಯಾಪಿಸುವುದಕ್ಕೋಸ್ಕರ. ಸಹೋದರ ಸಹೋದರಿಯರೇ, ಐಶ್ವರ್ಯ ಅನ್ನುವಾಗ ನಮ್ಮಲ್ಲಿ ಬಹಳ ಜನರು ಓಹೋ ನಮ್ಮನ್ನು ಕೂಡ ದೇವರ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ ಅಂದ್ಕೊಳ್ತಾರೆ. ಯಸ್, ಖಂಡಿತವಾಗಿಯೂ ಮಾಡ್ತಾರೆ. ನಿಮ್ಮ ಬುದ್ಧಿ ಚೆನ್ನಾಗಿರುವುದಾದ್ರೆ. ಐಶ್ವರ್ಯವನ್ನು ಎದಕ್ಕಾಗಿ ದೇವರು ಕೊಡ್ತಾರೆ? ಅನುಭವಿಸುವುದಕ್ಕಾಗಿಯೋ ಅಥವಾ ಹಂಚಿಕೊಡುವುದಕ್ಕಾಗಿಯೋ? ಹಂಚಿಕೊಡುವುದಕ್ಕಾಗಿಯೇ. ಐಶ್ವರ್ಯ ಆಗಿರಬಹುದು, ಘನತೆಯಾಗಿರಬಹುದು, ಕೀರ್ತಿಯಾಗಿರಬಹುದು, ಇವೆಲ್ಲವನ್ನು ದೇವರು ನಮಗೆ ಕೊಡುವ ಕಾರಣವೇನೆಂದರೆ ನಾವು ಅನುಭವಿಸುವುದಕ್ಕಾಗಿ ಅಲ್ಲ, ನಾವು ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ, ಆತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ. ಉಜ್ಜಿಯನು ಅಷ್ಟೊಂದು ಆಶೀರ್ವದಿಸಲ್ಪಡಲು ಕಾರಣವೇನು? ಅವನು ಯೆಹೋವನನ್ನು ಅವಲಂಬಿಸಿದನು. 2ನೇದು, ಯೆಹೋವನ ಮುಂದೆ ಯಥಾರ್ಥವಂತನಾಗಿ ನಡೆದುಕೊಂಡನು. 3ನೇದು, ಅವನು ಯೆಹೋವನನ್ನು ಅವಲಂಬಿಸಿರುವ ಕಾಲದಲ್ಲೆಲ್ಲ. ಸಹೋದರ ಸಹೋದರಿ, ಕೇಳ್ತಾ ಇದ್ದೀರಾ? ನೀವು ಎಷ್ಟು ಕಾಲದವರೆಗೂ ಯೆಹೋವನನ್ನು ಆಶ್ರಯಿಸುತ್ತೀರೋ, ಎಷ್ಟು ಕಾಲದವರೆಗೂ ಆತನ ನಿಕಟತೆಯಲ್ಲಿ ಜೀವಿಸುತ್ತೀರೋ, ಎಷ್ಟು ಕಾಲದವರೆಗೂ ಆತನ ಮಾತು ನೀವು ಕೇಳುತ್ತೀರೋ, ಅಷ್ಟು ಕಾಲದವರೆಗೂ ನೀವು ಆಶೀರ್ವದಿಸಲ್ಪಡ್ತೀರಿ. ಆದರೆ ಯಾವಾಗ ನೀವು ದೇವರನ್ನು ಬಿಟ್ಟು ಬಿಡ್ತೀರೋ, ಯಾವಾಗ ನೀವು ದೇವರ ಸನ್ನಿಧಿಯಿಂದ ದೂರವಾಗ್ತೀರೋ, ಯಾವಾಗ ಪರಿಶುದ್ಧತೆಯನ್ನು ಪಣವಾಗಿಡುತ್ತೀರೋ, ಯಾವಾಗ ಅನ್ಯಾಯಕ್ಕೆ, ಅನೀತಿಗೆ, ಅಕ್ರಮಕ್ಕೆ, ಅಪವಿತ್ರತೆಗೆ ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಡ್ತೀರೋ, ಕಳೆದುಕೊಳ್ಳುತ್ತೀರಿ.
ನೀವು ಹೊಂದಿಕೊಂಡಿರುವ ಐಶ್ವರ್ಯವನ್ನು, ನೀವು ಹೊಂದಿಕೊಂಡಿರುವ ಘನತೆಯನ್ನು, ನೀವು ಹೊಂದಿಕೊಂಡಿರುವ ಸ್ಥಿರವಾದ ಆದಾಯವನ್ನು ನೀವು ಕಳೆದುಕೊಳ್ಳುತ್ತೀರಿ. ಅವನು ಯೆಹೋವನನ್ನು ಆಶ್ರಯಿಸಿಕೊಂಡಿರುವ ಕಾಲವೆಲ್ಲ ಅವನು ಬಹಳವಾಗಿ ಅಭಿವೃದ್ಧಿ ಹೊಂದಿದನು. ಅವನ ಕೀರ್ತಿ ದೂರ ದೇಶದವರೆಗೂ ವ್ಯಾಪಿಸಿತು. ಅವನು ಸ್ಥಿರಪಡುವವರೆಗೂ ದೇವರು ಆಶ್ಚರ್ಯಕರವಾದ ಸಹಾಯವನ್ನು ಅವನಿಗೆ ಕಳುಹಿಸಿಕೊಟ್ರು. ತಮ್ಮ ತಂಗಿಯಂದಿರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿ ಯಾರೇ ಆಗಲಿ, ಬ್ರದರ್ ನಾನಿನ್ನೂ ಸ್ಥಿರಗೊಂಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಾ? ಹಾಗಾದರೆ ಕೇಳಿರಿ, ನೀವು ಸ್ಥಿರಗೊಳ್ಳಬೇಕು ಎಂದು ದೇವರು ಕೋರಿಕೊಳ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ಮಾತಿನಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ನಿರ್ಣಯದಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ಪ್ರವರ್ತನೆಯಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ಆತ್ಮಿಕತೆಯಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ಆತ್ಮಿಕ ವ್ಯವಸ್ಥೆಯಲ್ಲಿ ಸ್ಥಿರತೆ ಇರಬೇಕು, ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಸ್ಥಿರತೆ ಇರಬೇಕು, ಸಭೆಗೆ ಬರುವ ವಿಷಯದಲ್ಲಿ ಸ್ಥಿರತೆ ಇರಬೇಕು, ದೇವರಿಗೆ ಕೊಡುವ ವಿಷಯದಲ್ಲಿ ಸ್ಥಿರತೆ ಇರಬೇಕು, ನೀವು ಕ್ರಿಸ್ತನ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವುದರಲ್ಲಿ ಸ್ಥಿರತೆ ಇರಬೇಕು. ಒಂದು ದಿನ ಒಂದು ತರ, ಇನ್ನೊಂದು ದಿನ ಇನ್ನೊಂದು ತರ, ಹೀಗೆ ನೀವು ಬದಲಾಗುವವರಾಗಿರಬಾರ್ದು. ನಿಮ್ಮ ಕುಟುಂಬ ಸ್ಥಿರವಾಗಿರಬೇಕು. ಇದು ದೇವರ ಚಿತ್ತವಾಗಿದೆ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನೆಂದು. 15ನೇ ವಚನ ಓದುತ್ತೇನೆ ನೋಡಿ. ಅವನು ಸ್ಥಿರಪಡುವವರೆಗೂ ಆಶ್ಚರ್ಯಕರವಾದ ಸಹಾಯವನ್ನು ದೇವರು ಮಾಡಿದರು. ನೀವು ಸ್ಥಿರಗೊಳ್ಳುವವರೆಗೂ ಸಹೋದರ ಸಹೋದರಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಹೃದಯ ಯಥಾರ್ಥವಾಗಿರುವುದಾದರೆ, ನೀವು ದೇವರನ್ನೇ ಆಶ್ರಯಿಸುವುದಾದರೆ, ದೇವರು ಖಂಡಿತವಾಗಿಯೂ ನಿಮ್ಮನ್ನು ಸ್ಥಿರಪಡಿಸ್ತಾರೆ. ಆದರೆ ಕೇಳಿರಿ, ಸ್ಥಿರಗೊಂಡ ನಂತರ ಜಾಗ್ರತೆ, ಅಲ್ಲಿಯೇ ಅಪಾಯ ಅಡಕವಾಗಿದೆ. ಉದ್ಯೋಗವಿಲ್ಲದಿರುವಾಗ ನೀವು ದೇವ್ರೇ 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 ಎಂದು ಪ್ರಾರ್ಥಿಸ್ತೀರಿ. ಆರೋಗ್ಯ ಸರಿಯಾಗಿಲ್ಲದಿರುವಾಗ ಪ್ರಭುವೇ 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 ಎಂದು ಪ್ರಲಾಪಿಸ್ತೀರಿ. ದೇವರು ಕನಿಕರಿಸಿ ನಿಮಗೆ ಉತ್ತರಿಸಿದ ಮೇಲೆ, ದೇವರು ಕನಿಕರಿಸಿ ನಿಮಗೆ ಆರೋಗ್ಯ ಕೊಟ್ಟ ಮೇಲೆ, ದೇವರು ಕನಿಕರಿಸಿ ನಿಮಗೆ ಉದ್ಯೋಗ ಕೊಟ್ಟ ಮೇಲೆ, ದೇವರು ಕನಿಕರಿಸಿ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಕೊಡಿಸಿದ ಮೇಲೆ, ದೇವರು ಕನಿಕರಿಸಿ ನೀವು ಅಂದುಕೊಂಡಂತಹ ಪ್ರಮೋಷನ್ ಅನುಗ್ರಹಿಸಿದ ಮೇಲೆ, ಟ್ರಾನ್ಸ್ಫರ್ ದಯಪಾಲಿಸಿದ ಮೇಲೆ, ಆ ನಂತರ ನೀವು ಗರ್ವಿಷ್ಠರಾದರೆ, ಆ ನಂತರ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಗರ್ವವನ್ನು ಬರಗೊಡಿಸಿದರೆ ಬಿದ್ದು ಹೋಗುತ್ತೀರಿ. ಜಾಗ್ರತೆ. ಗರ್ವ ಎಂದಿಗೇ ಆಗಲಿ ಯಾವುದೇ ವ್ಯಕ್ತಿಗಾಗಲಿ ಒಳ್ಳೆಯದು ಅಲ್ಲವೇ ಅಲ್ಲ. ಒಂದಾನೊಂದು ದಿವಸ ಒಂದು ಕೆರೆಯಲ್ಲಿರುವ ನೀರೆಲ್ಲ ಒಣಗಿ ಹೋಗ್ತಾ ಇದ್ವು. ಆ ಕೆರೆಯೊಳಗೆ ಒಂದು ಕಪ್ಪೆ ಇತ್ತು. ಹಾಗೆಯೇ ಆ ಕೆರೆಯಲ್ಲಿರುವ ಮೀನು ತಿನ್ನುವುದಕ್ಕಾಗಿ ಕೊಕ್ಕರೆಗಳು ಕೂಡ ಅಲ್ಲಿಗೆ ಬರ್ತಾ ಇದ್ವು. ಆದರೆ ಆ ಕೆರೆಯ ನೀರು ಒಣಗಿ ಹೋಗುವುದರಿಂದ ಆ 2 ಕೊಕ್ಕೆಗಳು ಸೇರಿ ಮಾತಾಡಿಕೊಳ್ತಾ ಇದ್ವು. ಏನೆಂದರೆ, ಈ ಕೆರೆಯ ನೀರು ಒಣಗಿ ಹೋಗುತ್ತಾ ಇರುವುದರಿಂದ ಇನ್ನು ನಮಗೆ ಇಲ್ಲಿ ಮೀನು ಸಿಗೋದಿಲ್ಲ, ನಾವು ಬೇರೆ ಸ್ಥಳಕ್ಕೆ ಹೋಗುವುದಾದ್ರೆ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗೋಣ ಎಂಬುದಾಗಿ ಆ 2 ಕೊಕ್ಕರೆಗಳು ಮಾತಾಡಿಕೊಳ್ಳುತ್ತಾ ಇದ್ದರೆ, ಅಲ್ಲಿಯೇ ಇರುವಂತಹ ಕಪ್ಪೆ ಇವರ ಮಾತು ಕೇಳಿಸಿಕೊಳ್ಳುತ್ತೆ. ಇವರ ಮಾತು ಕೇಳಿಸಿಕೊಂಡ ಕಪ್ಪೆ ಹೇಳುತ್ತೆ, ಕೊಕ್ಕರೆ ಭಾವಂದರೆ, ನೀವು ಈ ಕೆರೆ ನೀರು ಒಣಗಿ ಹೋಗುತ್ತಾ ಇರುವುದರಿಂದ ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತಾ ಇದ್ದೀರಾ ಎಂದು ಕೇಳಿದ್ರೆ ಏನ್ ಮಾಡ್ಬೇಕು? ಬದುಕಬೇಕಲ್ಲವೇ? ಹಾಗಾಗಿ ಬೇರೆ ಪ್ರಾಂತ್ಯಕ್ಕೆ ಹೋಗಬೇಕಂದ್ಕೊಳ್ತಿದ್ದೇವೆ ಅಂದಾಗ ಆ ಕೊಕ್ಕರೆ ಭಾವಗಳನ್ನು ನೋಡಿ ಆ ಕಪ್ಪೆ ಭಾವ ಅಂದಿದ್ದೇನೆಂದರೆ, ನೀವು ಎಷ್ಟೇ ಸಾರಿ ಇಲ್ಲಿಗೆ ಬರುವಾಗ ನಿಮ್ಮೊಂದಿಗೆ ಎಷ್ಟು ಚೆನ್ನಾಗಿ ಹರಟೆ ಹೊಡಿತಾ ಇದ್ದೆ, ನನ್ನಿಂದ ಎಷ್ಟೋ ಕಾಲಕ್ಷೇಪ ಮಾಡ್ತಾ ಇದ್ದೀರಿ, ನೀವು ನಿಮಗೆ ರೆಕ್ಕೆಗಳಿರುವುದರಿಂದ ಚೆನ್ನಾಗಿ ಹಾರಿ ಹೋಗ್ತೀರಿ, ಮತ್ತೆ ನನ್ನ ಸಂಗತಿ ಏನು? ಸ್ವಲ್ಪ ನನ್ನ ಬಗ್ಗೆ ಕೂಡ ಯೋಚಿಸಬೇಕಲ್ಲವೇ? ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದೊಯ್ಯಬಹುದಲ್ಲವೇ ಎಂದು ಮನವಿ ಮಾಡಿಕೊಳ್ತಂತೆ ಕಪ್ಪೆ. ಆ ಕೊಕ್ಕರೆಗಳು ಆಲೋಚಿಸಿ, ನಿಜವೇ ಅಲ್ಲವೋ, ನಮಗೆ ರೆಕ್ಕೆ ಇರುವುದರಿಂದ ನಾವು ಹಾರಿ ಹೋಗ್ತೇವೆ, ಆದರೆ ಪಾಪ ಕಪ್ಪೆಗೆ ಅದಕ್ಕೆ ರೆಕ್ಕೆ ಇಲ್ವಲ್ಲ, ಇದನ್ನು ಹೇಗೆ ಹೊತ್ಕೊಂಡು ಹೋಗೋಣ ಎಂಬುದಾಗಿ ಯೋಚಿಸಿ ಆ ಕೊಕ್ಕರೆಗಳು ಒಂದು ನಿರ್ಧಾರಕ್ಕೆ ಬರ್ತವೆ. ಏನೆಂದರೆ, ನಾವು ಹಾರಾಡುವಾಗ ನಮ್ಮ ಕುತ್ತಿಗೆಯ ಮೇಲೆ ಒಂದು ಕೋಲನ್ನು ಇಟ್ಟುಕೊಳ್ಳೋಣ. ಈ ಕಪ್ಪೆ ಮಾಡಬೇಕಾದದ್ದೇನೆಂದರೆ ಹಾರಿ ಆ ಕೋಲನ್ನು ಹಿಡ್ಕೊಳ್ಬೇಕು. ನಾವಿಬ್ಬರು ಅಕ್ಕಪಕ್ಕದಲ್ಲಿ ಹಾರಾಡುತ್ತಾ ಹೋಗೋಣ, ಆ ಕೋಲು ನಮ್ಮ ಕುತ್ತಿಗೆ ಮೇಲೆ ಇಟ್ಕೊಳ್ಳೋಣ, ಈ ಕಪ್ಪೆ ಬಾಯಿಂದ ಹಿಡ್ಕೊಳ್ಳುತ್ತೆ, ಇದನ್ನು ಕೂಡ ಕರ್ಕೊಂಡು ಹೋಗೋಣ. ಐಡಿಯಾ ಚೆನ್ನಾಗಿದೆಯಾ? ಬಹಳ ಚೆನ್ನಾಗಿದೆ. ಅದೇ ವಿಷಯ ಕಪ್ಪೆಗೆ ಹೇಳಿದುವು. ನೀನು ನಮ್ಮೊಂದಿಗೆ ಬರ್ತೇನನ್ನುತ್ತಾ ಇರುವುದಕ್ಕಾಗಿ ನಾವು ಮಾಡ್ತಿರೋದೇನೆಂದ್ರೆ, ನಮ್ಮ ಕುತ್ತಿಗೆಯ ಮೇಲೆ ಒಂದು ಕೋಲನ್ನ ಇಟ್ಕೊಳ್ತೇವೆ, ಹಾರಿ ಬಾಯಿಂದ ಹಿಡ್ಕೋ, ನಿನ್ನನ್ನು ತಕೊಂಡು ಹೋಗ್ತೇವೆ ಅಂದಾಗ ಚೆನ್ನಾಗಿದೆ ಅಂದಿತು. ಕೋಲು ತಕೊಂಡು ಬರ್ತವೆ, ಕೊಕ್ಕರೆಗಳೆರಡು ತಮ್ಮ ಕುತ್ತಿಗೆ ಮೇಲೆ ಇಟ್ಕೊಳ್ತವೆ, ಕಪ್ಪೆ ತಕ್ಷಣವೇ ಹಾರುತ್ತೆ, ಬಾಯಿಂದ ಕೋಲು ಹಿಡ್ಕೊಳ್ಳುತ್ತೆ, ಕೊಕ್ಕರೆಗಳು ಹಾರಾಡುತ್ತಾ ಹೋಗ್ತಿವೆ. ಹೀಗೆ ಕೊಕ್ಕರೆಗಳೆರಡು ಕಪ್ಪೆಯನ್ನು ಹೊತ್ತುಕೊಂಡು ಹಾರಾಡಿ ಹೋಗುತ್ತಿರುವಾಗ, ಒಂದು ಗ್ರಾಮದ ಮೇಲೆ ಹಾರಾಡಿ ಹೋಗುವಾಗ ಗ್ರಾಮದವರೆಲ್ಲ ವಿಚಿತ್ರವಾಗಿ ನೋಡಿದ್ರು. ಯಾವುದನ್ನು? ಈ ಕೊಕ್ಕರೆಗಳನ್ನು. ಅರೆ, ಚೆನ್ನಾಗಿದೆಯಲ್ಲವೇ? ಆ ಕೊಕ್ಕರೆಗಳೇನು, ಮಧ್ಯದಲ್ಲಿ ಕೋಲೇನು, ಆ ಕೋಲು ಕಪ್ಪೆ ಹಿಡ್ಕೊಳ್ಳೋದೇನು, ಕಪ್ಪೆಯನ್ನು ಹೊತ್ಕೊಂಡು ಹೋಗೋದೇನು? ಬಹಳ ಚೆನ್ನಾಗಿದೆಯಲ್ಲವೇ ಈ ಐಡಿಯಾ? ಈ ಐಡಿಯಾ ಯಾರು ಕೊಟ್ಟಿದಾರೋ ಎಂದು ಕೆಳಗಿರುವ ಒಬ್ಬ ವ್ಯಕ್ತಿ ಗಟ್ಟಿಯಾಗಿ ಕಿರ್ಚಿದನಂತೆ.
ಆಗ ಕೊಕ್ರೆಗಳು ಕೋಲನ್ನು ಕುತ್ತಿಗೆ ಮೇಲಿಟ್ಕೊಂಡು ಹಾರಾಡಿ ಹೋಗುವಾಗ ಮಧ್ಯದಲ್ಲಿ ಬಾಯಿಂದ ಕೋಲನ್ನು ಹಿಡ್ಕೊಂಡು ಆ ಕಪ್ಪೆ ಸುಮ್ಮನೆ ಇರಬೇಕಲ್ಲವೇ? ಬಹಳ ಚೆನ್ನಾಗಿದೆಯಲ್ಲವೇ ಈ ಐಡಿಯಾ, ಯಾರ್ ಕೊಟ್ಟಿದಾರೋ ಎಂದ ಕೂಡಲೇ ಕೋಲನ್ನು ಬಾಯಿಂದ ಹಿಡ್ಕೊಂಡ ಕಪ್ಪೆ ನನ್ನದೇ ಅಂದಿತಂತೆ. ಏನಾಯ್ತು ಹೇಳಿ? ಉದುರಿ ಕೆಳಗೆ ಬಿತ್ತು. ಯಾಕೆ ಬೇಕಿತ್ತು ಹೇಳಿ? ಪ್ರಯೋಜನವಿಲ್ಲದ ಈ ಜಂಬ ಯಾವಾಗ ಈ ಐಡಿಯಾ ನನ್ನದೇ ಅಂದಿತೋ ಡಾಮ್ ಅಂತ ಕೆಳಗೆ ಬಿತ್ತು. ಜಾಗ್ರತೆ! ದೇವರು ನಿಮ್ಮನ್ನು ಆರ್ಥಿಕವಾಗಿ ಆಶೀರ್ವದಿಸುವಾಗ, ಒಂದು ಒಳ್ಳೆ ಕಾರ್ ಕೊಡುವಾಗ, ಒಂದು ಒಳ್ಳೆ ಮನೆ ಕೊಡುವಾಗ, ಸ್ವಸ್ಥತೆ ಕೊಡುವಾಗ, ಪ್ರಮೋಷನ್ ಕೊಡುವಾಗ, ಸಂಬಳ ಹೆಚ್ಚಿಸುವಾಗ, ಆದಾಯ ಹೆಚ್ಚಿಸುವಾಗ, ಸ್ಥಿರವಾದ ಆದಾಯ ಬರುತ್ತಿರುವಾಗ, ನಿಮಗೊಂದು ಹೆಸರು ಸಿಗುತ್ತಿರುವಾಗ, ಒಂದು ಗುರುತು ಸಿಗುತ್ತಿರುವಾಗ ಜಾಗ್ರತೆ! ಸೈತಾನನು ಬಂದು ಏನ್ ಮಾಡ್ತಾನೆ ಗೊತ್ತಾ? ನಿಮ್ಮೊಳಗೆ ಗರ್ವವನ್ನು ಬರಮಾಡುತ್ತಾನೆ, ಅಹಂಭಾವ ಬರಮಾಡುತ್ತಾನೆ, ದೇವರ ಮೇಲೆಯೇ ಭಯ ಭಕ್ತಿ ನಿಮಗಿಲ್ಲದಂತೆ ಮಾಡುತ್ತಾನೆ. ಅದು ಸೈತಾನನ ಕೆಲಸವಾಗಿದೆ. ಉಜ್ಜೀಯ 16 ವರ್ಷ ವಯಸ್ಸಿನಲ್ಲಿ ಆತ್ಮಿಕತೆಯೊಂದಿಗೆ, ಯಥಾರ್ಥವಾದ ಹೃದಯದೊಂದಿಗೆ ಜಕರಿಯನು ಎಂಬ ಆತ್ಮೀಕನು ಉಜ್ಜೀಯನನ್ನು ನಡೆಸುತ್ತಿರುವ ಕಾಲವೆಲ್ಲ ದೇವರನ್ನೇ ಅವಲಂಬಿಸಿದ್ದ, ದೇವರ ಮೇಲೆಯೇ ಆಧಾರಗೊಂಡಿದ್ದ, ಐಶ್ವರ್ಯವನ್ನು ಹೊಂದಿಕೊಂಡ, ಘನತೆಯನ್ನು ಹೊಂದಿಕೊಂಡ, ಕೀರ್ತಿಯನ್ನು ಹೊಂದಿಕೊಂಡ, ಯಥಾರ್ಥನಾಗಿ ಜೀವಿಸಿದ. ಅವನು ಸ್ಥಿರಗೊಂಡ ನಂತರ 16ನೇ ವಚನ ನೋಡಿ. ಆದರೆ ಇದೇ ಅಪಾಯ. ಎಂದೇ ಆಗಲಿ ಹೀಗಿರಲು ಎಂದು ಬರುವುದಾದರೆ, ಆದರೆ ಎಂದು ಬರುವುದಾದರೆ ಸ್ವಲ್ಪ ಜಾಗ್ರತೆಯಿಂದಿರಲೇಬೇಕು. 15ನೇ ವಚನ ಕೊನೆ ಸಾಲು. ಅವನು ಸ್ಥಿರಪಡುವವರೆಗೂ ಅವನಿಗೆ ಆಶ್ಚರ್ಯಕರವಾದ ಸಹಾಯವು ದೊರಕಿತು. ಯಾರು ಕೊಟ್ಟಿದ್ದಾರೆ ಆ ಸಹಾಯ ಹೇಳಿ? ದೇವರೇ ಕೊಟ್ರು. ಉಜ್ಜಿಯಾ, ನೀನು ಸ್ಥಿರಪಡಬೇಕು. ಉಜ್ಜಿಯಾ, ನಿನ್ನ ರಾಜ್ಯ ಸ್ಥಿರಪಡಬೇಕು, ನಿನ್ನ ಪರಿಪಾಲನೆ ಸ್ಥಿರಗೊಳ್ಳಬೇಕು, ನಿನ್ನ ಆದಾಯ ಸ್ಥಿರಗೊಳ್ಳಬೇಕು ಎಂದು ಆಶಿಸಿದ ದೇವರು ಆಶ್ಚರ್ಯಕರವಾದ ಸಹಾಯವನ್ನು ಕಳುಹಿಸುತ್ತಾರೆ. ಫಲಿತವಾಗಿ ಅವನು ಸ್ಥಿರಗೊಳ್ಳುತ್ತಾನೆ. ಆದರೆ ಅವನು ಸ್ಥಿರಗೊಂಡ ನಂತರ ಅವನು ಮನಸ್ಸಿನಲ್ಲಿ ಗರ್ವಿಷ್ಠನಾಗಿ ಏನಾದನಂತೆ? ಭ್ರಷ್ಟನಾದನು. ಜರುಗಿರುವ ಘೋರ ನೋಡಿ. ಉಜ್ಜೀಯ ಯೌವನ ಪ್ರಾಯದಲ್ಲಿ ಅದ್ಭುತವಾಗಿ ದೇವರನ್ನು ಆಶ್ರಯಿಸುತ್ತಾನೆ. ಯುದ್ಧಗಳು ಬರ್ತಿರುವಾಗ, ಕಷ್ಟಗಳು ಬರ್ತಿರುವಾಗ, ಶತ್ರುಗಳು ಬರ್ತಿರುವಾಗ ಓಡೋಡಿ ಬಂದು ದೇವರನ್ನೇ ಆಶ್ರಯಿಸುತ್ತಾನೆ. ಹಾಗೆ ಆಶ್ರಯಿಸಿದ ಪ್ರತಿ ಸಾರಿ ದೇವರು ಅವನಿಗೆ ಜಯ ಕೊಡುತ್ತಾರೆ. ಈಗ ಅವನು ಸ್ಥಿರಗೊಳ್ಳುತ್ತಾನೆ, ನಿರ್ಭಯದಿಂದ ಜೀವಿಸುತ್ತಿದ್ದಾನೆ. ನನಗೀಗ ಕೊರತೆ ಇಲ್ಲ, ನನ್ನನ್ನು ಎದುರಿಸುವವರು ಯಾರೂ ಇಲ್ಲ, ನನಗೆ ಯಾವ ಭಯವಿಲ್ಲ, ಆರ್ಥಿಕವಾಗಿ ಯಾವ ಸಮಸ್ಯೆ ಇಲ್ಲ, ಆರೋಗ್ಯ ಬಹಳ ಚೆನ್ನಾಗಿದೆ, ಹೆಸರು ಪ್ರಖ್ಯಾತಿ ಇದೆ, ಒಳ್ಳೆ ಗುರುತಿದೆ, ಈಗ ನನಗೆ ಸಾಟಿ ಯಾರು ಎಂಬ ಗರ್ವ ಅವನೊಳಗೆ ಬಂದಾಗ ಬೈಬಲ್ ಹೇಳುತ್ತದೆ, ಅವನು ಸ್ಥಿರಗೊಂಡ ನಂತರ ತನ್ನ ಹೃದಯದಲ್ಲಿ ಗರ್ವಿಷ್ಠನಾಗಿ ಏನಾದನಂತೆ? ಭ್ರಷ್ಟನಾದನು. ಗರ್ವ ಏನ್ ಮಾಡುತ್ತೆ ಹೇಳಿ? ಹಾಳು ಮಾಡಿಬಿಡುತ್ತೆ ಪ್ರಿಯರೇ, ಹಾಳು ಮಾಡುತ್ತೆ. ಯಾವಾಗ ಈ ಉಜ್ಜೀಯ ಗರ್ವಿಷ್ಠನಾಗಿ ಭ್ರಷ್ಟನಾದನೋ ಕೊನೆಗೆ ದೇವರು ಅವನಿಗೆ ಏನ್ ಮಾಡ್ತಾರೆ ಗೊತ್ತಾ? ಶಿಕ್ಷಿಸುತ್ತಾರೆ. ಯಾವುದು ಆ ಶಿಕ್ಷೆ? 19ನೇ ವಚನ. ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜೀಯನು ಕೋಪವುಳ್ಳವನಾಗಿ ಯಾಜಕರ ಮೇಲೆ ಸಿಟ್ಟಿನಿಂದ ಮಾತಾಡುತ್ತಾ ಯೆಹೋವನ ಆಲಯದಲ್ಲಿ ಧೂಪವೇದಿ ಬಳಿಯಲ್ಲಿ ನಿಂತಿರುವಾಗ ಯಾಜಕರು ನೋಡುತ್ತಿರುವಾಗಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ಮಹಾಯಾಜಕನಾದ ಅಜರ್ಯನು ಎಲ್ಲ ಯಾಜಕರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠವು ಕಂಡುಬಂದ ಕಾರಣ ಅವರು ಇನ್ನು ತಡಮಾಡದೆ ಶೀಘ್ರವಾಗಿ ಅಲ್ಲಿಂದ ಅವನನ್ನು ಹೊರಗೆ ಹೊರಡಿಸಿಬಿಟ್ಟರು. ಯೆಹೋವನು ತನ್ನನ್ನು ಬಾಧಿಸಿದ್ದಾನೆಂದು ಅವನಿಗೆ ತಿಳಿದದ್ದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ಅರಸನಾದ ಉಜ್ಜೀಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದನು. ಎಂತಹ ಮುಕ್ತಾಯ ನೋಡಿ! ಉಜ್ಜೀಯ, ರಾಜನಾದ ಉಜ್ಜೀಯ ತಾನು ಸಾಯುವವರೆಗೂ ಕುಷ್ಠರೋಗಿಯಾಗಿಯೇ ಜೀವಿಸಿದನಂತೆ. ಪ್ರಾರಂಭ ಅದ್ಭುತವಾಗಿತ್ತು. ಈ ದಿನ ನಮ್ಮಲ್ಲಿಯೂ ಬಹಳ ಜನ ಐಶ್ವರ್ಯ ಕೋರಿಕೊಳ್ತಾರೆ, ಘನತೆಯನ್ನು ಕೋರಿಕೊಳ್ಳುತ್ತಾರೆ, ಕೀರ್ತಿಯನ್ನು ಕೋರಿಕೊಳ್ಳುತ್ತಾರೆ. ಆದರೆ ಐಶ್ವರ್ಯವಾಗಲಿ, ಘನತೆಯಾಗಲಿ, ಕೀರ್ತಿಯಾಗಲಿ ಇವೆಲ್ಲವೂ ದೇವರ ಬಳಿಯಲ್ಲಿವೆ. ಆದರೆ ಅವುಗಳನ್ನು ಹೊಂದಿಕೊಂಡಾಗ ನಾವು ಗರ್ವಕ್ಕೆ ಅವಕಾಶ ಕೊಟ್ಟರೆ ಹೇಗೆ ಭ್ರಷ್ಟರಾಗ್ತೇವೆಂದು, ಹೇಗೆ ನಾಶವಾಗ್ತೇವೆಂದು ಉಜ್ಜೀಯನ ಜೀವಿತವೇ ಒಂದು ನಿದರ್ಶನವಾಗಿದೆ. ಯಾರಲ್ಲೇ ಆಗಲಿ ದೇವರು ಗರ್ವವನ್ನು ನೋಡುವುದಾದರೆ ದೇವರಿಗೆ ಬಹಳ ಕೋಪ ಬರುತ್ತೆ. ಗರ್ವಿಷ್ಠರನ್ನು ನೋಡಿ ದೇವರು ಅಸಹಿಸಿಕೊಳ್ತಾರೆ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವರನ್ನು ದೇವರು ಏನ್ಮಾಡ್ತಾರೆ? ತಗ್ಗಿಸಿ ಬಿಡುತ್ತಾರೆ. ಪ್ರಿಯ ಸಹೋದರಿಯರೇ, ಸಹೋದರರೇ, ಗರ್ವಪಡಬೇಡಿ.
ನಿಮ್ಮ ಅಂದದ ನಿಮಿತ್ತ ಗರ್ವ ಪಡ್ತಾ ಇದ್ದೀರಾ? ನಿಮ್ಮ ಅಧಿಕಾರದ ನಿಮಿತ್ತ ಗರ್ವ ಪಡ್ತಾ ಇದ್ದೀರಾ? ನಿಮ್ಮ ಆಸ್ತಿಯ ನಿಮಿತ್ತ ಗರ್ವ ಪಡ್ತಾ ಇದ್ದೀರಾ? ಜಾಗ್ರತೆ! ಆ ಗರ್ವವೇ ನಿಮ್ಮನ್ನು ನಾಶ ಮಾಡುತ್ತೆ. ಉಜ್ಜೀಯ 16 ವರ್ಷದ ವಯಸ್ಸಿನಲ್ಲಿ ಅದ್ಭುತವಾಗಿ ಪ್ರಾರಂಭಿಸ್ತಾನೆ. ಯಥಾರ್ಥವಾದ ಹೃದಯವುಳ್ಳವನಾಗಿದ್ದ, ದೇವರನ್ನೇ ಆಶ್ರಯಿಸಿದ ವಿಶ್ವಾಸವಿತ್ತು, ದೇವರ ಮೇಲೆಯೇ ಆಧಾರಗೊಂಡ ಆತ್ಮಿಕತೆ ಇತ್ತು. ಆದರೆ ಸ್ಥಿರಗೊಂಡ ನಂತರ ಗರ್ವಿಷ್ಠನಾದ. ಪ್ರಿಯರೇ, ಈ ದಿನ ನಿಮ್ಮಲ್ಲಿಯೂ ಬಹಳ ಜನ ಈಗ ತಾನೇ ಕೈ ತೋರಿಸಿದಿರಿ. ಎದಕ್ಕಾಗಿ ಹೇಳಿ? ಐಶ್ವರ್ಯ ಬೇಕೆಂದು, ಘನತೆ ಬೇಕೆಂದು, ಸ್ಥಿರವಾದ ಆದಾಯ ಬೇಕೆಂದು, ನೀತಿ ಬೇಕೆಂದು ನಿಮ್ಮಲ್ಲಿ ಕೆಲವರು ಕೈ ತೋರಿಸಿದಿರಿ. ಒಂದು ವೇಳೆ ನಿಮಗೆ ದೇವರು ನಿಜವಾಗಲೂ ಐಶ್ವರ್ಯವನ್ನು, ಘನತೆಯನ್ನು, ಕೀರ್ತಿಯನ್ನು, ಸ್ಥಿರವಾದ ಆದಾಯವನ್ನು ಕೊಡುವುದಾದರೆ ಗರ್ವಪಡುತ್ತೀರೇನೋ? ಅತಿಶಯ ಪಡುತ್ತೀರೇನೋ? ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಪದ್ಧತಿಗಳಲ್ಲಿ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಗರ್ವ ಕಾಣಿಸುತ್ತದೆಯೇನೋ? ಜಾಗ್ರತೆ! ಗರ್ವಿಷ್ಠರನ್ನು ಕಂಡರೆ ದೇವರಿಗೆ ಅಸಹ್ಯ. ಆ ಗರ್ವ ನಿಮ್ಮಲ್ಲಿಯೂ ಕಾಣಿಸುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ನೋಡಿ ಅಸಹ್ಯ ಪಡುತ್ತಾರೆ. ಒಂದು ಕಡೆ ಈ ದಿನ ಪ್ರಾರ್ಥಿಸೋಣ, ಪ್ರಭುವೇ ನನ್ನನ್ನು ಆಶೀರ್ವದಿಸೆಂದು. ಆರ್ಥಿಕವಾಗಿ ಆಶೀರ್ವದಿಸು, ನನಗೆ ಒಳ್ಳೆ ಹೆಸರು ದಯಪಾಲಿಸು, ನನಗೊಂದು ಗುರುತು ದಯಪಾಲಿಸು, ನಿಮ್ಮ ನಾಮ ಮಹಿಮೆಗೋಸ್ಕರ ನನ್ನನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಿರಿ ಎಂದು. ಯಾಕೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಹೇಳಿ? ಆ ಆಶೀರ್ವಾದ ನಾವು ಅನುಭವಿಸುವುದಕ್ಕಾಗಿ ಅಲ್ಲ, ಆ ಆಶೀರ್ವಾದಗಳನ್ನು ನಾವು ಏನ್ಮಾಡಲು? ಹಂಚಿಕೊಡುವುದಕ್ಕಾಗಿ. ಆ ಆಶೀರ್ವಾದಗಳನ್ನು ದೇವರು ನಮ್ಮ ಮುಖಾಂತರ ಹಂಚಿಕೊಡಬೇಕಾದರೆ ನಾವು ಆತನ ಕೈ ಕೆಳಗೆ ತಗ್ಗಿ ಬಗ್ಗಿ ದೀನ ಮನಸ್ಸಿನಿಂದ ಜೀವಿಸಬೇಕು. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವರನ್ನು ದೇವರೇನ್ ಮಾಡ್ತಾರೆ? ಹೆಚ್ಚಿಸುತ್ತಾರೆ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವರನ್ನು ದೇವರು ತಗ್ಗಿಸಿ ಬಿಡುತ್ತಾರೆ. ಉಜ್ಜಿಯ ತಗ್ಗಿಸಿಕೊಂಡು ದೇವರನ್ನು ಆಶ್ರಯಿಸಿದ ಕಾಲವೆಲ್ಲ ದೇವರು ಬಹಳವಾಗಿ ಆಶೀರ್ವದಿಸಿದ್ರು. ಆದರೆ ಅವನು ಸ್ಥಿರಗೊಂಡ ನಂತರ ಅವನೊಳಗೆ ಗರ್ವ ಬಂತು. ಇಷ್ಟಾನುಸಾರವಾಗಿ ಪ್ರವರ್ತಿಸಲು ಪ್ರಾರಂಭಿಸುತ್ತಾನೆ. ಫಲಿತವಾಗಿ ಏನಾಯ್ತು? ದೇವರು ಶಿಕ್ಷಿಸಿದ್ರು. ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಿದ್ದಾರೆ, ನಿಮ್ಮನ್ನು ಸ್ಥಿರಪಡಿಸಬೇಕೆಂದು ಆಶಿಸುತ್ತಿದ್ದಾರೆ. ಆದರೆ ದೇವರಿಗಿರುವ ಭಯವೇನೆಂದರೆ ಎಲ್ಲಿ ನೀವು ಗರ್ವ ಪಡುತ್ತೀರೇನೋ, ಎಲ್ಲಿ ನೀವು ದೇವರಿಂದ ದೂರವಾಗ್ತಿರೋ ಎಂಬುದಾಗಿ. ಈ ದಿನ ದೇವರಿಗೆ ಒಂದು ಮಾತು ಕೊಡುವಿರಾ? ದೇವರೇ, ನೀವು ನನಗೆ ಎಷ್ಟೇ ಆಶೀರ್ವದಿಸಿದರು ದೀನತೆಯನ್ನು ಮಾತ್ರ ನಾನು ಬಿಟ್ಟು ಬಿಡೋದಿಲ್ಲವೆಂದು. ನನ್ನ ಸ್ಥಿತಿ ಏನೆಂದು ನನಗೆ ಚೆನ್ನಾಗಿ ಗೊತ್ತು ದೇವರೇ, ನನ್ನ ಗತಿ ಏನೆಂದು ನನಗೆ ಚೆನ್ನಾಗಿ ಗೊತ್ತು ದೇವರೇ. ತಗ್ಗಿಸಿಕೊಂಡವನಾಗಿ ನಾನು ನಡ್ಕೊಳ್ತೇನೆ ದೇವರೇ, ದೀನತೆಯಲ್ಲಿಯೇ ಮುಂದುವರಿಯುತ್ತೇನೆ ಎಂದು ದೇವರಿಗೊಂದು ಮಾತು ಕೊಡೋಣವೇ? ಬನ್ನಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ದಿವ್ಯನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಈ ದಿನ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತುತಿ ಸ್ತೋತ್ರ ವಂದನೆಗಳು. ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಫಲಿಸುವಂತೆ ಮಾಡಿರಿ ದೇವರೇ. ಪ್ರಾರಂಭ ಅದ್ಭುತವಾಗಿತ್ತು ಉಜ್ಜೀಯನ ಜೀವಿತದಲ್ಲಿ, ಆದರೆ ಕೊನೆಗೆ ಬರುಷ್ಟೊತ್ತಿಗೆ ಅವನು ಕುಷ್ಠರೋಗಿಯಾಗಿ ದಿಕ್ಕಿಲ್ಲದ ಸ್ಥಿತಿಗೆ ಸೇರಿದವನಾಗಿ ಕೊನೆಗೆ ಸತ್ತು ಹೋದ. ಕಾರಣ ಗರ್ವ ಆಗಿದೆ. ನಾಶನಕ್ಕಿಂತ ಮೊದಲು ಗರ್ವ ಹೋಗುತ್ತೆ. ಬೇಡ ದೇವರೇ, ಗರ್ವವು ನಮ್ಮ ಜೀವಿತದಲ್ಲಿ ದೇವರೇ 1% ಕೂಡ ಎಂದಿಗೂ ಕಾಣಿಸಿಕೊಳ್ಳಲೇಬಾರದು. ಅದರ ಛಾಯೆ ಕೂಡ ನಮ್ಮೊಳಗಡೆ ಕಾಣಿಸಿಕೊಳ್ಳಬಾರದು. ಐಶ್ವರ್ಯವನ್ನು, ಘನತೆಯನ್ನು, ದೊಡ್ಡ ಹೆಸರನ್ನು, ಸ್ಥಿರವಾದ ಆದಾಯವನ್ನು ಅನುಗ್ರಹಿಸಬೇಕು, ನೀತಿಯಿಂದ ಕೂಡಿದ ಜೀವಿತ ಅನುಗ್ರಹಿಸಬೇಕು ಎಂದು ನೀವು ಬಯಸುತ್ತಾ ಇದ್ದೀರಿ. ನಾವು ಆಶೀರ್ವದಿಸಲ್ಪಡುವಂಥದ್ದು ಕೇವಲ ನಾವು ಮಾತ್ರ ಆಶೀರ್ವಾದ ಅನುಭವಿಸುವುದಕ್ಕಾಗಿ ಅಲ್ಲವೆಂದು, ಅವುಗಳನ್ನು ಹಂಚಿಕೊಡುವುದಕ್ಕಾಗಿಯೇ ಎಂಬ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡಿರಿ ದೇವರೇ. ಈ ದಿನ ಮೊದಲುಗೊಂಡು ನೀವು ನಮ್ಮನ್ನು ಆಶೀರ್ವದಿಸಿದ ಪ್ರತಿ ಸಾರಿ ಆ ಆಶೀರ್ವಾದಗಳನ್ನು ದೇವರೇ ಇತರರೊಂದಿಗೆ ಹಂಚಿಕೊಳ್ಳಬೇಕು, ನಿಮ್ಮ ರಾಜ್ಯವನ್ನು ವಿಸ್ತರಿಸಬೇಕು. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ
ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ. ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂತವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ.